ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ತುಂಬಾನೇ ಹೂಗಳು ಬಿಡೋದಕ್ಕೆ ಶುರು ಆಗಿದೆ. ಆದ್ರೆ ಏನ್ ಮಾಡುದು, ಗಿಡಗಳನ್ನ ಸರಿಯಾಗಿ ಆರೈಕೆ ಮಾಡ್ದೇನೆ ಒಂದ್ ತಿಂಗಳಾಗೋಯ್ತು. ಆದ್ರೂ ಪಾಪ ನನ್ ಗಿಡಗಳು ತುಂಬಾ ಹೂಗಳನ್ನ ಕೊಟ್ಟಿದೆ. ಹಾಗೆ ಕೆಲವೊಂದಿಷ್ಟು ಗಿಡದಲ್ಲಿ ಒಣಗಿರುವಂತ ಹೂಗಳೆಲ್ಲ ಹಾಗೆ ನಿಂತ್ಬಿಟ್ಟಿದೆ. ಒಂದ್ ತಿಂಗಳಿಂದ ಗಾರ್ಡನ್ ಕಡೆ ತಲೆ ಹಾಕಿಲ್ಲಲ್ಲ, ಸೊ ಎಲ್ಲ ಹಾಗೆ ಇದಾವೆ. ಎಲ್ಲ ಇವಾಗ ಸರಿ ಮಾಡ್ಕೊಬೇಕು. ಇನ್ನೇನ್ ಮಳೆಗಾಲ ಶುರು ಆಗ್ತಾ ಇದೆ, ಅದಕ್ಕೋಸ್ಕರ ಗಾರ್ಡನ್ ನ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಬೇಕು. ಯಾಕಂದ್ರೆ ಹಾವುಗಳೆಲ್ಲ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಗಾರ್ಡನ್ ಅಲ್ಲಿ ಕೂಡ ಅಷ್ಟೇ, ತುಂಬಾ ಅಂದ್ರೆ ತುಂಬಾ ಕಳೆಗಳೆಲ್ಲ ಹುಟ್ಟಿದೆ. ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಹಾಗೆ ಇಬ್ರು ವರ್ಕರ್ಸ್ ನ ಕೂಡ ಕರ್ಕೊಂಡು ಅವ್ರ ಹತ್ರನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡೆ. ಯಾಕಂದ್ರೆ ಅಷ್ಟು ಫುಲ್ ನನ್ನ ಹತ್ರನೇ ಮಾಡ್ಕೊಳ್ದಿಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟೊಂದ್ ಕಳೆ ತುಂಬಿ ಹೋಗ್ಬಿಟ್ಟಿದ್ದು. ಅದಕ್ಕೋಸ್ಕರ ಇಬ್ರು ವರ್ಕರ್ಸ್ ನ ಕೂಡ ಕರ್ಕೊಂಡು ಅವ್ರ ಹತ್ರನೇ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಂಡೆ. ಒಂದ್ ಪಾಟ್ ನಲ್ಲಿ ಡೇರೆ ಗೆಡ್ಡೆ ಹಾಗೆ ಇತ್ತು, ಅದ್ರಲ್ಲಿ ಗಿಡ ಆಗ್ಬಿಟ್ಟಿದೆ. ಇವಾಗ ಮಳೆ ಬಿದ್ದಿದೆ ತಡ ಡೇರೆ ಗಿಡಗಳು ಹುಟ್ಟಿ ಮೇಲ್ ಬರೋದಿಕ್ಕೆ ಶುರು ಆಯ್ತು. ಇದು ಚಂದ್ರ ಬಾಳೆ ಗಿಡ ಅಂತೀವಲ್ಲ, ಅದು ಕೆಂಪು ಕಲರ್ ನಲ್ಲಿ ಇರುತ್ತೆ ಈ ಬಾಳೆಗೊನೆ. ನಾನು ಕೂಡ ಇದುವರೆಗೂ ಕೂಡ ಈ ಬಾಳೆಹಣ್ಣನ್ನ ಟೇಸ್ಟ್ ಮಾಡಿಲ್ಲ. ಇದೇ ಫಸ್ಟ್ ನಮ್ಮನೆಯಲ್ಲಿ ನಾನ್ ತಂದು ಹಾಕೊಂಡಿದೀನಿ. ಆದ್ರೆ ಈ ಬಾಳೆಗೊನೆ ಇದೆಯಲ್ಲ, ವಜಾ ಜಾಸ್ತಿ ಆಗ್ಬಿಟ್ಟು ಮರನೇ ಮುರ್ಕೊಂಡ್ ಬಿತ್ತು. ನಾನು ಈ ಮರಕ್ಕೆ ಏನಾದ್ರೂ ಸಪೋರ್ಟ್ ಕೊಟ್ಟಿದ್ರೆ ಆ ಮರ ಬೀಳ್ತಾ ಇರ್ಲಿಲ್ಲ. ಆದ್ರೆ ನನಗೆ ಅದು ಫ್ಲಾಶ್ ಆಗ್ಲಿಲ್ಲ ಆ ಟೈಮ್ ನಲ್ಲಿ. ಆದ್ರೆ ಈ ಮರ ಮುರ್ಕೊಂಡ್ಬಿತ್ತು. ಗೊನೆ ಮಾತ್ರ ಮರದಲ್ಲೇ ಇರೋದ್ರಿಂದ ನಾನು ಹಾಗೆ ಬಿಟ್ಟಿದೀನಿ. ಇವಾಗ ಗೊನೆ ಒಂದ್ ಸ್ವಲ್ಪ ಬಲ್ತ್ರ ಮೇಲೆ ಅದನ್ನ ಕಟ್ಕೊಂಡ್ ಬಂದು ಆಮೇಲೆ ಫ್ರೂಟ್ಸ್ ಹೇಗಿತ್ತು ಅಂತ ನಾನು ಹೇಳ್ತೀನಿ ನಿಮ್ಗೆ. ಇಲ್ಲಿ ನೋಡಿ, ಇವಾಗ ನೆಕ್ಸ್ಟ್ ನಾನು ನನ್ನ ಗಾರ್ಡನ್ ಅಲ್ಲಿ ಹುಟ್ಟಿರುವಂತ ಕಳೆನ್ ತೋರಿಸ್ತೀನಿ. ನೋಡಿ ಯಾವ ರೀತಿ ಕಳೆ ಹುಟ್ಕೊಂಡ್ಬಿಟ್ಟಿದೆ. ಒಂದು ರಾಶಿ ಅಂದ್ರೆ ರಾಶಿ ಕಳೆ ಹುಟ್ಕೊಂಡಿದೆ. ಇಷ್ಟೆಲ್ಲ ನನ್ ಕೈಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ನಿಜಕ್ಕೂ ಆಗ್ಲಿಲ್ಲ. ಸ್ವಲ್ಪ ಆರಾಮ್ ಕೂಡ ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ಜಾಸ್ತಿ ಕ್ಲೀನು ಕೂಡ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ. ಹಾಗೆ ಇಲ್ಲೂ ಕೂಡ ಅಷ್ಟೇನೆ, ನಾನು ಮೆದೆ ಅಂದ್ರೆ ಮಣ್ಣಿನ ಏರಿ ಮೇಲ್ಗಡೆ ಗೆಡ್ಡೆಗಳನ್ನೆಲ್ಲ ನಟ್ಟಿದ್ದೆ, ಡೇರೆ ಗೆಡ್ಡೆಗಳನ್ನ. ಅದು ಕೂಡ ನಾನು ತಕೊಂಡ್ ಹೋಗಿದ್ದೆ. ಆದ್ರೆ ಕೆಲವೊಂದಿಷ್ಟು ಗಡ್ಡೆಗಳು ಅಲ್ಲಲ್ಲೇ ಉಳ್ದ್ಬಿಟ್ಟು, ಅಂದ್ರೆ ಕೆಲವೊಂದಿಷ್ಟು ಗಡ್ಡೆಗಳು ಭೂಮಿ ಆಳದಲ್ಲಿ ಇರ್ಬೇಕಾದ್ರೆ ಅದ್ ನಮಗ್ ಸಿಗೋದಿಲ್ಲ ಕೆಲವೊಂದ್ಸಲ. ಆ ಗಡ್ಡೆಗಳೆಲ್ಲ ಮತ್ತೆ ಚಿಗುರು ಬಂದ್ಬಿಟ್ಟು ಇವಾಗ ಗಿಡಗಳು ಸುಮಾರು ದೊಡ್ಡಕ್ಕಾಗ್ಬಿಟ್ಟಿದೆ. ಇವಾಗ ಅದನ್ನ ಏನ್ ಮಾಡ್ತಾ ಇದೀನಿ ಅಂದ್ರೆ, ಕೋಲ್ ಕೊಟ್ಟು ಅದಕ್ಕೆ ಮತ್ತೆ ಇವಾಗ ಒಂದ್ ಸ್ವಲ್ಪ ಗಿಡನೆಲ್ಲ ಕಟ್ಕೊಬೇಕು. ಮತ್ತು ಹೈಟ್ ಆಗ್ತಾ ಹೋದ್ರೆ ಈ ಗಿಡ ಹಾಗೆ ನೆಲದಲ್ಲೇ ಬಿದ್ದೋಗ್ಬಿಡ್ತದೆ. ಅವಾಗ ನಮಗ್ ಮೇಲೆ ಎತ್ತಿ ಕಟ್ಟೋದಿಕ್ ಆಗೋದಿಲ್ಲ. ಗಿಡ ಒಂದಿಷ್ಟು ಹೈಟ್ ಆದಾಗ್ಲೇ ನಾವು ಈ ಗಿಡಗಳನ್ನೆಲ್ಲ ಈ ರೀತಿ ಕೋಲ್ ಕೊಟ್ಕೊಂಡು ಕಟ್ಕೊಬೇಕಾಗತ್ತೆ. ಈ ಡೇರೆ ಗಿಡ ಇದೆಯಲ್ಲ, ತುಂಬಾನೇ ಸೂಕ್ಷ್ಮವಾಗಿರುವಂತ ಗಿಡ. ಒಂದ್ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಮುಟ್ಟಿದ್ರೆ ಸಾಕು, ಅಲ್ಲೇ ಸಟಕ್ ಅಂತ ಮುರ್ದೇ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಧಾನವಾಗಿ ಅದನ್ನ ನಾವು ಹಿಡ್ಕೊಂಡು ಕಟ್ಟಬೇಕಾಗತ್ತೆ. ಇವಾಗ ಈ ಡೇರೆ ಗಿಡದ ಬುಡದಲ್ಲಾಗಿರುವಂತ ಕಳೆನೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಡೇರೆ ಗಿಡಕ್ಕೆ ನೆಕ್ಸ್ಟ್ ನಾವು ಫೀಡಿಂಗ್ ನ ಮಾಡಿದಾಗ ಎಲ್ಲ ಕಳೆ ಗಿಡಗಳೇ ಎಳ್ಕೊಂಡ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫಸ್ಟಿಗೆ ಅದಕ್ಕೆ ನಾನು ಸ್ವಲ್ಪ ಬುಡನ ಬಿಡ್ಸ್ಕೊಡೋಣ ಅಂತ ಬುಡ ಬಿಡ್ಸ್ಕೊಳ್ತಾ ಇದ್ದೆ. ಕಳೆ ತೆಗಿತಾ ಹೀಗೆ ಮುಂದೆ ಹೋಗ್ತಾ ಇದೆ. ಮೆಣಸಿನ್ಕಾಯಿ ಗಿಡದಲ್ಲಿ ನೀಲಿಯಾಗಿ ಏನೋ ಕಾಣಿಸ್ತಾ ಇದೆಯಲ್ಲ ಅಂತ ನೋಡ್ಬೇಕಾದ್ರೆ ನೀಲಿ ಮೆಣಸಿನ್ಕಾಯಿ ಸುಮಾರಷ್ಟು ಆಗಿತ್ತು. ಆ ನೀಲಿ ಮೆಣಸಿನ್ಕಾಯಿನ ನಾನು ನಿಮಗೆ ಲಾಸ್ಟ್ ಟೈಮ್ ಒಂದ್ಸಲ ಯಾವಾಗ್ಲೂ ತೋರಿಸಿದ್ದೆ ಅನ್ಸತ್ತೆ. ಈ ಮೆಣಸಿನ ಗಿಡದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಇತ್ತಷ್ಟೇನೆ. ಆದ್ರೆ ಇನ್ನೊಂದ್ ನೀಲಿ ಮೆಣಸಿನ್ಕಾಯಿ ಗಿಡ ಇತ್ತು, ಅದ್ರಲ್ಲಿ ಸಾಕಷ್ಟು ಮೆಣಸಿನ್ಕಾಯಿ ಇತ್ತು. ನಾನು ಹಿತ್ಲಿಗ್ ಬರ್ಬೇಕಾದ್ರೇನೆ ತುಂಬಾ ಲೇಟ್ ಆಗಿತ್ತು. ಸೊ ನಾನು ಒಂದ್ರಲ್ಲೇ ತಕೊಂಡು ಹೋದೆ ಒಳಗಡೆ. ನೋಡಿ, ಈ ಗಿಡದಲ್ಲಿ ಇಷ್ಟು ಮೆಣಸಿನ್ಕಾಯಿ ಸಿಕ್ಕಿದ್ದು. ನೆಕ್ಸ್ಟ್ ಡೇ ನಾನು ವರ್ಕರ್ಸ್ ನ ಕರ್ಕೊಂಡ್ಬಿಟ್ಟು ಫುಲ್ ಕ್ಲೀನ್ ಮಾಡಿಸ್ಕೊಂಡೆ. ಯಾಕಂದ್ರೆ ನನ್ನ ಹತ್ರ ಅಷ್ಟು ಕೂಡ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಆಗಿಲ್ಲ. ಒಂದು ಏರಿಯಾ ಆಗುವಷ್ಟು ಮಾತ್ರ ನಾನು ಕ್ಲೀನ್ ಮಾಡ್ಕೊಂಡಿದ್ದು. ಉಳಿದಿದ್ದೆಲ್ಲದನ್ನು ಕೂಡ ವರ್ಕರ್ಸ್ ಕ್ಲೀನ್ ಮಾಡಿರೋದು. ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡ್ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಜಡ್ಡಿ ಇತ್ತು, ಅಂದ್ರೆ ಕಳೆಗಳೆಲ್ಲ ಇತ್ತು. ಇವಾಗ ನೋಡಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು. ಗಾರ್ಡನ್ ಇಷ್ಟು ಕ್ಲೀನ್ ಇದ್ರೆ ಮಾತ್ರ ನಮಗೆ ಗಾರ್ಡನ್ಗೆಲ್ಲ ಬರ್ಬೇಕು ಅಂತ ಅನ್ಸುತ್ತೆ. ಬಟ್ ಕ್ಲೀನ್ ಇಲ್ಲ ಅಂತಂದ್ರೆ ನಿಜಕ್ಕೂ ಕಾಲಿಡ್ಬೇಕಂತಾನು ಮನ್ಸೆ ಆಗೋದಿಲ್ಲ. ಕಳೆ ಕೀಳೋ ಪ್ರೋಗ್ರಾಮ್ ಅಂತೂ ಮುಗೀತು. ನೆಕ್ಸ್ಟ್ ಇವಾಗ ಮಳೆಗಾಲ ಬರೋದು. ಜೂನ್ ಸ್ಟಾರ್ಟ್ ಆದ್ರೂ ಕೂಡ ನಮ್ ಕಡೆ ಮಳೆನೇ ಇಲ್ಲ ಗೈಸ್. ನಿಮ್ ಕಡೆ ಮಳೆ ಇದೆಯಾ ಹೇಗೆ ಅಂತ ಕಮೆಂಟ್ ಮಾಡಿ ಹೇಳಿ. ಮಳೆಗಾಲದಲ್ಲಿ ಕೆಲವೊಂದು ಗಿಡಗಳಿಗೆ ಮಳೆ ಜಾಸ್ತಿ ಆದ್ರೆ ಗಿಡಗಳು ಕೊಳ್ತೋಗುವಂತ ಚಾನ್ಸಸ್ ಇರುತ್ತೆ. ಅಂತ ಗಿಡಗಳನ್ನ ಮಳೆ ಬೀಳದೆ ಇರುವಂತ ಜಾಗಕ್ಕೆ ನಾನು ಇವಾಗ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ಗಿಡದ ಶಿಫ್ಟಿಂಗ್ ಕೂಡ ಒಂದೇ ವಿಡಿಯೋದಲ್ಲಿ ತೋರ್ಸೋದಿಕ್ ಆಗೋದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾನು ಇಲ್ಲಿ ಶಿಫ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಸೇವಂತಿಗೆ ಗಿಡಗಳು. ಸೇವಂತಿಗೆ ಗಿಡಗಳನ್ನ ನಾನು ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಜಾಸ್ತಿ ಮಳೆ ಮಳೆನೇ ತಾಗೋದಿಲ್ಲ ಅಂತ ಹೇಳೋದಿಕ್ ಆಗೋದಿಲ್ಲ. ಮಳೆ ಬೀಳ್ತದೆ, ಆದ್ರೆ ಜಾಸ್ತಿ ಏನು ಬೀಳೋದಿಲ್ಲ. ಇಲ್ಲಿ ಸ್ವಲ್ಪ ಗಲೀಜಾಗಿತ್ತು, ಅದಕ್ಕೋಸ್ಕರ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಹಿಡಿನ ತಗೊಂಡ್ಬಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಏನಪ್ಪಾ ಅಂದ್ರೆ, ಇಲ್ಲಿ ಫುಲ್ ಇಲಿಗಳ ಕಾಟ. ಇಲಿಗಳೆಲ್ಲ ಓಡಾಡಿ ಅಲ್ಲೆಲ್ಲ ಗಲೀಜ್ ಮಾಡಿಟ್ಟಿದೆ.
ಮೊದ್ಲು ಕೂಡ ನನ್ನ ಸೇವಂತಿಗೆ ಗಿಡಗಳು ಇಲ್ಲೇ ಇತ್ತು ಹೋದ ವರ್ಷ. ಆದ್ರೆ ನಾನು ಅದೆಲ್ಲ ಸ್ವಲ್ಪ ಬೇಸಿಗೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಬಿಸಿಲು ಬಿದ್ರೆ ಸ್ವಲ್ಪ ಗಿಡಗಳು ಚೆನ್ನಾಗಿ ಆಗತ್ತೆ ಅಂತ ಹೇಳ್ಕೊಂಡು ಬಿಸಿಲು ಬೀಳೋ ಅಂತ ಜಾಗದಲ್ಲಿ ಒಯ್ದಿಟ್ಕೊಂಡಿದ್ದೆ. ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಕೊಂಡಾಗ ಏನಾಯ್ತು ಅಂದ್ರೆ ಒಳ್ಳೆ ಎಳ್ಳುಗಳಂತೂ ತುಂಬಾನೇ ಚೆನ್ನಾಗಿ ಬರೋದಕ್ಕೆ ಶುರು ಆಯ್ತು. ಈಗ ನೆಕ್ಸ್ಟ್ ನಾನು ನನ್ನ ಸೇವಂತಿಗೆ ಗಿಡಗಳನ್ನ ತೋರಿಸ್ತೀನಿ ಎಷ್ಟು ಬುಷಿಯಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಸೇವಂತಿಗೆ ಗಿಡ ನಾವು ಚೆನ್ನಾಗಿ ಬುಷಿಯಾಗಿ ಬರ್ಬೇಕು ಅಂದ್ರೆ ಆಗಾಗ ಪಿಂಚಿಂಗ್ ಮಾಡ್ತಾ ಇರ್ಬೇಕು. ಪಿಂಚಿಂಗ್ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಬೇಸಿಗೆಗಾಲದಲ್ಲಿ ಕೂಡ ನಾವು ಅದಕ್ಕೆ ಫೀಡಿಂಗ್ ನ ಮಾಡ್ಬೇಕಾಗತ್ತೆ. 15 ದಿನಕ್ಕೊಂದ್ಸಲ ನಾನು ಸಗಣಿ ನೀರನ್ನ ಕೊಡ್ತಾ ಇದ್ದೆ. ಸೇವಂತಿಗೆ ಗಿಡ ಒಂದು ಗೇಣು ಉದ್ದ ಆಯ್ತು ಅಂದ್ರೆ ಸಾಕು, ಅಷ್ಟೊತ್ತಿಗೆ ನಾವು ಪಿಂಚಿಂಗ್ ನ ಮಾಡೋದಕ್ಕೆ ಶುರು ಮಾಡ್ಬೇಕು. ಒಂದು ಪಿಂಚಿಂಗ್ ಮಾಡಿದಾಗ ಅದರಲ್ಲಿ 2 ಕೌಲು ಬರುತ್ತೆ. ನೋಡಿ ಗೈಸ್, ಇದೆಲ್ಲ ನನ್ನ ಸೇವಂತಿಗೆ ಗಿಡಗಳು. ಅಲ್ಲಲ್ಲಿ ಗೌರಿ ಗಿಡ ಕೂಡ ಹುಟ್ಕೊಂಡಿದೆ. ಆ ಗೌರಿ ಗಿಡನೆಲ್ಲ ಕಿತ್ತಾಕ್ತೀನಿ ನಾನು. ಅದನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಯಾಕಂದ್ರೆ ಅದೆಲ್ಲ ಸೇವಂತಿಗೆ ಗಿಡದ ಪಾಟ್ ನಲ್ಲೇ ಆಗಿರೋದ್ರಿಂದ ಸೇವಂತಿಗೆ ಗಿಡಕ್ಕೆ ಹಾಕಿರುವಂತ ಗೊಬ್ಬರ ಎಲ್ಲ ಅದೇ ತಿನ್ಕೊಂಡು ಒಳ್ಳೆ ದೈತ್ಯಾಸುರ ಅಂತಾರ ಆಗತ್ತದು. ಮತ್ತೆ ಇವಾಗ ಇಲ್ಲೆಲ್ಲ ತೋರಿಸ್ತಾ ಇದೀನಲ್ಲ, ಇಲ್ಲಿರುವಂತ ಎಲ್ಲಾ ಪಾಟ್ ನ ಕೂಡ ನಾನು ಶಿಫ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ವಾಟರ್ ಲಿಲಿ ಪಾಟರ್ಸ್ ನ ಮಾತ್ರ ನಾನು ಈ ಸಲ ಶಿಫ್ಟ್ ಮಾಡ್ತೀನಿ. ಆದ್ರೆ ಇಲ್ಲಿ ಈ ಕಡೆ ಸೈಡ್ ನಲ್ಲಿ ಗುಲಾಬಿ ಗಿಡಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಶಿಫ್ಟ್ ಮಾಡೋದಿಲ್ಲ. ಹಾಗೆ ಇಲ್ಲಿ ಕಾಣಿಸ್ತಾ ಇರುವಂತ ಸೇವಂತಿಗೆ ಗಿಡಗಳನ್ನೆಲ್ಲದನ್ನು ಕೂಡ ನಾನು ಶಿಫ್ಟ್ ಮಾಡ್ತೀನಿ. ಇಲ್ಲೆಲ್ಲ ಡೇರೆ ಗಿಡಗಳು ಬರೋದ್ರಿಂದ ಇದನ್ನ ಶಿಫ್ಟ್ ಮಾಡ್ಲೇಬೇಕು. ಮತ್ತೆ ಇಲ್ಲಿ ಮಳೆ ಬೀಳುತ್ತೆ, ಅಂದ್ರೆ ಡೈರೆಕ್ಟ್ ಆಗಿ ಮಳೆ ಬೀಳ್ತಾ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಶಿಫ್ಟ್ ಮಾಡಿಲ್ಲ ಅಂದ್ರೆ ಅದು ಕೊಳ್ತೋಗೋದಂತೂ ಗ್ಯಾರಂಟಿ. ಈಗ ಶಿಫ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡೆ. ಮೊದಲನೇದಾಗಿ ನಾನು ಇಲ್ಲಿ ಗ್ರೀನ್ ಕಲರ್ ಗ್ರೋ ಬ್ಯಾಗ್ ನಲ್ಲಿ ಹಾಕಿರುವಂತ ಎಲ್ಲಾ ಗ್ರೋ ಬ್ಯಾಗ್ಸ್ ನ ಕೂಡ ಎತ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಕಾರ್ನರ್ ಇಂದ ಶುರು ಮಾಡೋಣ ಜೋಡಿಸ್ತಾ ಬರೋದಿಕ್ಕೆ ಅನ್ಕೊಂಡು ಫಸ್ಟ್ ಗೆ ಕಾರ್ನರ್ ಅಲ್ಲಿ ಒಂದನ್ನ ತಗೊಂಡೋಗಿ ಇಟ್ಟೆ. ಆಮೇಲೆ ಯಾಕೋ ಹೀಗೆ ಅನಿಸ್ತು, ನನ್ನ ಹತ್ರ ಅಷ್ಟೊಂದು ಗ್ರೋ ಬ್ಯಾಗ್ಸ್ ಏನು ಇಲ್ಲ. ಅಕಸ್ಮಾತ್ ಶಾರ್ಟೇಜ್ ಆಗಿ ಎದುರುಗಡೆ ಚೆನ್ನಾಗಿಲ್ದೇ ಇರೋ ಅಂತ ಗ್ರೋ ಬ್ಯಾಗ್ಸ್ ಬಂದ್ಬಿಟ್ರೆ ಅಂತ ಅನ್ಕೊಂಡು ಮತ್ತಿವಾಗ ಅಲ್ಲಿಂದ ಜಾಗನ ಮತ್ತೆ ಚೇಂಜ್ ಮಾಡ್ಕೊಂಡು ಈ ಕಡೆ ಸೈಡ್ ಎಂಟ್ರೆನ್ಸ್ ಇಂದ ಇಟ್ಕೊಂತ ಬರೋಣ ಅನ್ಕೊಂಡು ಇಟ್ಕೊಳ್ಳೋದಿಕ್ಕೆ ಶುರು ಮಾಡ್ಕೊಂಡೆ. ಮತ್ತೆ ಆ ಕಡೆ ಸೈಡ್ ಕಾರ್ನರ್ ತೋರ್ಸಿದ್ನಲ್ಲ ಫಸ್ಟ್ ಜೋಡ್ಸೋದಿಕ್ ಅಂತ ಹೇಳ್ಕೊಂಡು, ಆ ಕಡೆ ಸೈಡ್ ನಲ್ಲಿ ಮಳೆಗಾಲ ಶುರು ಆದಾಗ ಏನಾಗುತ್ತೆ ಅಂದ್ರೆ ಯಾಕೋ ಸ್ವಲ್ಪ ಜಾಸ್ತಿ ಬೆಳಕೆ ಬೀಳೋದಿಲ್ಲ, ಅಲ್ಲಿ ಅಷ್ಟೊಂದು ಗಿಡಗಳು ಚೆನ್ನಾಗ್ ಆಗೋದಿಲ್ಲ ಅಂತ ಹೇಳ್ಕೊಂಡು ಅನಿಸ್ತು. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಇಲ್ಲೇ ಇಟ್ಟಿದ್ನಲ್ಲ ನಾನು, ಅವಾಗ ಲಾಸ್ಟ್ ಸೈಡ್ ನಲ್ಲಿ ಇದ್ದಿರುವಂತ ಗಿಡಗಳು ಅಷ್ಟೊಂದ್ ಯಾಕೋ ಚೆನ್ನಾಗ್ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಮತ್ತೆ ಗಿಡಗಳನ್ನೆಲ್ಲ ತಂದು ಈ ಕಡೆ ಸೈಡ್ ನಲ್ಲೇ ಇಡೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ. ಗಿಡಗಳನ್ನ ಶಿಫ್ಟ್ ಮಾಡೋಕು ಮುಂಚೆ ಅದ್ರಲ್ಲಿರುವಂತಹ ಒಣಗಿರುವಂತ ಎಲೆ, ಕಡ್ಡಿ, ಕಸ, ಹಾಗೇನೆ ಕಳೆ ಗಿಡಗಳು ಎಲ್ಲ ಇದ್ರೆ ತೆಗ್ದು ಹಾಕೊಂಡ್ಬಿಟ್ಟು ಕೋಲನ್ನ ಕೊಟ್ಟು ಕಟ್ ಹಾಕ್ಬಿಟ್ಟೆ ಇಟ್ಬಿಡೋಣ, ಒಂದ್ ಕೆಲ್ಸ ಮುಗ್ದೇ ಹೋಗುತ್ತೆ ಅಂತ ಹೇಳ್ಕೊಂಡು ಎಲ್ಲಾ ಕೆಲ್ಸನೂ ಒಂದೇ ಸಲ ಮುಗಿಸ್ಕೊಳ್ತಾ ಇದೀನಿ. ಹಾಗೇನೆ ಕೆಲವೊಂದಿಷ್ಟು ಪಿಂಚಿಂಗಿಗೆ ಉಳ್ದಿತ್ತು, ಪಿಂಚಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಆದ್ರ ಮೇಲೆ ಮತ್ತೆ ಗಿಡಗಳನ್ನ ತಂದು ಇಡೋದು. ಈಗ ದೊಡ್ಡದಾಗಿರುವಂತ ಸೇವಂತಿಗೆ ಗಿಡಗಳನ್ನೆಲ್ಲ ಒಂದೇ ಸೈಡ್ ನಲ್ಲಿ ಇಟ್ಟು ಫೈನಲ್ ಲುಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇಷ್ಟೇ ಸೇವಂತಿಗೆ ಗಿಡ ಅಲ್ಲ, ಮತ್ತಷ್ಟು ಸೇವಂತಿಗೆ ಗಿಡಗಳು ಇದೆ. ಅದೆಲ್ಲ ಸಣ್ಣ ಸಣ್ಣ ಪಾಟ್ ನಲ್ಲಿ ಇದೆ, ಸಣ್ಣ ಸಣ್ಣ ಕವರ್ ನಲ್ಲಿ ಇದೆ. ಅದನ್ನೆಲ್ಲ ಮತ್ತೆ ನಾನು ರೀಪಾಟ್ ಮಾಡ್ಕೊಂಡು ದೊಡ್ಡ ಗ್ರೋ ಬ್ಯಾಗಿಗೆ ಹಾಕೊಬೇಕು. ಅದನ್ನೆಲ್ಲ ಹಾಕೊಂಡು ಆ ಗಿಡಗಳನ್ನ ಮತ್ತೆ ಬೇರೆ ಜಾಗದಲ್ಲಿ ಇಡ್ತೀನಿ. ಅದನ್ನ ಎಲ್ಲಿಡ್ತೀನಿ, ಯಾವ ರೀತಿಯಾಗಿ ಅದನ್ನ ಶಿಫ್ಟ್ ಮಾಡ್ತೀನಿ, ಆ ವಿಡಿಯೋನ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನ್ ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದ್ಲಿಗೆ ಬರುತ್ತೆ, ನೀವೇ ಮೊದ್ಲಿಗೆ ನೋಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಮಳೆಗಾಲಕ್ಕೆ ನಿಮ್ ಗಾರ್ಡನ್ ತಯಾರಿ ಯಾವ ರೀತಿ ಇದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.